ಬುರುಡೆ ಚಿನ್ನಯ್ಯನ ಆಶ್ರಯದಾತರಿಗೆ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದ ಮನೆಯಲ್ಲಿ ಮಹಾಜರು ನಡೆಸ್ತಾ ಇದ್ದಾರೆ. ಬರೋಬ್ಬರಿ 17 ಗಂಟೆಗಳ ಕಾಲ ಸುದೀರ್ಘ ತಲಾಶ್ ನಡೆಸಿದ್ದಾರೆ. ತಡರಾತ್ರಿ 2:30ರವರೆಗೆ ಶೋಧ ಕಾರ್ಯ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹೇಶ್ ತಿಮರೋಡಿ ಮನೆಯಲ್ಲಿ ಮಹಾಜರನ್ನ ನಡೆಸಲಾಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರುವ ಮಹೇಶ್ ತಿಮರೋಡಿ ಮನೆ ಇಲ್ಲಿ ಈಗ ಮಹಾಜರನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬರೋಬ್ಬರಿ 17 ಗಂಟೆಗಳ ಕಾಲ ಸುದೀರ್ಘ ತಲಾಶ್ ನಡೆಸಿದ್ದಾರೆ. ಅಲ್ಲದೆ ರಾತ್ರಿ 2:30ರವರೆಗೂ ಕೂಡ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಬುರುಡೆ ಚೆನ್ನಯ್ಯ ಏನಿದ್ದ ಈತನಿಗೆ ಯಾರೆಲ್ಲ ಆಶ್ರಯ ಕೊಟ್ಟಿದ್ರು ಅವರೆಲ್ಲರಿಗೂ ಈಗ ಟೆನ್ಷನ್ ಶುರುವಾಗಿದೆ. ಎಲ್ಲರ ಮನೆಗೆ ಈಗ ಮಹಾಜರು ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಉಜಿರೆಯಲ್ಲಿರುವ ನಿವಾಸ. ಇನ್ನು ಚಿನ್ನಯ್ಯನಿಗೆ ಸಂಬಂಧಿಸಿದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಮನೆಯಲ್ಲಿ ಇದ್ದವರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಉಜಿರೆಯಲ್ಲಿದೆ ಮನೆ. ಇಲ್ಲಿರುವ ಮನೆಗಳಲ್ಲಿ ಈಗ ತಿಮರೋಡಿ ಮನೆಯಲ್ಲಿ, ಅವರ ಸಹೋದರರ ಮನೆಗಳಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಇವರೆಲ್ಲರೂ ಈ ಬುರುಡೆ ಮನೆ ಯಾರಿದ್ದಾನೆ ಇವ್ರಿಗೆ ಆಶ್ರಯ ಕೊಟ್ಟಿದ್ರು. ಹಾಗಾಗಿ ಇವರೆಲ್ಲರ ಮನೆಗಳನ್ನು ಈಗ ಎಸ್ಐಟಿ ಅಧಿಕಾರಿಗಳು ಮಹಾಜರು ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಅವರಿಂದ ತನಿಖೆ ಮುಂದುವರೆದಿದೆ. ಮನೆಯಲ್ಲಿ ಇದ್ದವರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಇವರಿಂದ ತನಿಖೆ ಮುಂದುವರೆದಿದೆ. ಮನೆಯಲ್ಲಿ ಇದ್ದವರ ಹೇಳಿಕೆಯನ್ನು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ. ಇನ್ನು ಚಿನ್ನಯ್ಯ ನೀಡಿರುವ ಹೇಳಿಕೆಯನ್ನು ಆಧರಿಸಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಈ ಬುರುಡೆ ಮ್ಯಾನ್ ಇದ್ನಲ್ಲ ಚಿನ್ನಯ್ಯ, ಈತನಿಗೆ ಇವರೆಲ್ಲ ಆಶ್ರಯ ಕೊಟ್ಟಿದ್ರು. ಈಗ ಇವರೆಲ್ಲರಿಗೂ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದವರ ಎಲ್ಲರ ಮನೆ ಮೇಲೂ ಈಗ ಎಸ್ಐಟಿ ದಾಳಿಯಾಗಿದೆ. ಮಹಾಜರು ನಡೆಸ್ತಾ ಇದ್ದಾರೆ. ಬರೋಬ್ಬರಿ 18 ಗಂಟೆಗಳ ಕಾಲ ಸುದೀರ್ಘ ತಲಾಶ್ ನಡೆಸಿದ್ದಾರೆ. ಇನ್ನು ತಡರಾತ್ರಿ 2:30ರವರೆಗೂ ಕೂಡ ಶೋಧ ಕಾರ್ಯ ನಡೆಸಿ ಆನಂತರ ಎಸ್ಐಟಿ ಅಧಿಕಾರಿಗಳು ಮನೆಗೆ ಹೋಗಿದ್ದಾರೆ. ಮಹೇಶ್ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಾಜರು ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿದೆ ಮಹೇಶ್ ತಿಮರೋಡಿ ಮನೆ. ಇವರು ಕೂಡ ಈ ಬುರುಡೆ ಮ್ಯಾನ್ಗೆ ಆಶ್ರಯ ಕೊಟ್ಟಿದ್ರು. ಹಾಗಾಗಿ ಅಲ್ಲಿ ಕೂಡ ಮಹಾಜರನ್ನ ನಡೆಸಿದ್ದಾರೆ. ಒಟ್ಟು 17 ಗಂಟೆಗಳ ಕಾಲ ಮಹಾಜರನ್ನ ನಡೆಸಿದ್ದಾರೆ. ತಡರಾತ್ರಿ 2:30ವರೆಗೂ ಕೂಡ ಶೋಧ ಕಾರ್ಯ ಮುಂದುವರಿಸಿ ಆನಂತರ ಎಸ್ಐಟಿ ಅಧಿಕಾರಿಗಳು ಮನೆಗೆ ಹೋಗಿದ್ದಾರೆ. ಜಿತೇಂದ್ರ ಕುಮಾರ್ ದಯಾಮು ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆದಿದೆ.